ಪದ್ಯದ ಸಾರಾಂಶ. ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನೂ ಆಪ್ತಮಿತ್ರನಾದ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತನ್ನ ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವುದು ಸೂಕ್ತವೆಂದು ದುರ್ಯೋಧನನಿಗೆ ಸಲಹೆ ನೀಡುತ್ತಾರೆ. ಆದರೆ ಸಂಧಿ ಮಾಡಿಕೊಳ್ಳಲು ಒಪ್ಪದ ದುರ್ಯೋಧನನು ತಾನು ಯುದ್ಧ ಮಾಡುವುದಾಗಿ ಹೇಳುತ್ತಾನೆ. ಈ ಸಂದರ್ಭದಲ್ಲಿ ದುರ್ಯೋಧನನು ಭೀಷ್ಮರೊಂದಿಗೆ ಮಾತನಾಡುವಾಗ ಆತನಲ್ಲಿ ಛಲ, ಅವನ ದೃಢನಿರ್ಧಾರ ಮತ್ತು ಅವನ ಅಭಿಮಾನದ ಮಾತುಗಳನ್ನು ಇಲ್ಲಿ ಸಂಗ್ರಹಿಸಿಕೊಡಲಾಗಿದೆ. Poem summary. Duryodhan, who lost all his brothers and his close friend Karna in the Mahabharat war, as per the wish of his parents, comes to seek the advice of his grandfather Bhishma, who is lying on the battlefield in his bed. Bhishma advises Duryodhan that it is best to stop the war and make peace with the Pandavas. But Duryodhan, who has agreed to make a treaty, says that he will fight. In this context, Duryodhan's words of cunning, determination, and pride as he speaks to Bhishma are collected here. ಇಂಬುಕೆವೆಯಪ್ಪೊಡೆ ಪಾಂಡವರನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೊಳ್ ನಡೆವಂತು ಮಾಪ್ಪೆಂ ಇನ್ನುಮವರೆಂಬಂದುದನ್ ಇಂಬುಕೆಯದವರ್ ಮೀವರಲ್ಲ ನೀನುಮೆಮ್ಮ ಪೆದುದನ್ ಮೀದೆ ನೆಗಲ್ವೆಕ್ಕುಮೆನೆ ಸುಯೋಧನನ್ ಮುಗುಳ್ನಗೆ ನಕ್ಕು. ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು. ಈಗಲೂ ಕೂಡ ಅವರು ನಮ್ಮ ಮಾತನ್ನು ಮೀರದೆ ಪಾಲಿಸುತ್ತಾರೆ. ನೀನೂ ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ದುರ್ಯೋಧನನು ಮುಗುಳುನಗೆ ನಕ್ಕು. If you agree, I will surrender the Pandavas and make a treaty and make them act as before. Even now, they will obey our word without going beyond it. You should also act without going beyond our word. When Bhishma said that, Duryodhan smiled and laughed. ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ ಹಿತರೊಳ್ ಸಂಧಿಯನೇಂ ಸಮಕೊಳಿಸಲೆಂದು ಬಂದೆನೆ ಸಮರದೊಳೆನಗಜ್ಜಪ್ಪೇಮಾವುದು ಕಜ್ಜೆಂ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ. ಅಜ್ಜ, ಯುದ್ಧದಲ್ಲಿ ಇನ್ನೂ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ. Did I come to bow to you and leave, but to make a treaty with the enemy? Grandfather, tell me what my role is in the war. ನೆಲಕಿವೆನೆಂದು ಬಗೆದಿರೆ ಚಲಕಿವೆಂ ಪಾಂಡುಸುತರೊಳಿ ನೆಲನಿದು ಪಾ ನೆಲನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾದ ಪೆನೆ. ನಾನು ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ? ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಭೂಮಿ. ದಿನಪ ಸುತನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಬಾಳುವೆನೆ. Did you think that I would fight for the land? I will fight with the Pandavas for the sake of justice. This land is a wasteland for me. Will I live again with this land where I killed the day-born Karna? ಎನ್ನಣುಗಾಳನೆನ್ನಣುಗದ ಮನನಿಕ್ಕಿದ ಪಾರ್ಥ ಭೀಮರು ಳನ್ನೆಗಮೊಲ್ಲೆನೆನ್ನೊಡಲೊಳೆನ್ನಸು ಉಳ್ಳಿನಮಜ್ಜ ಸಂಧಿಯಂ ಮುನ್ನಮೊಂದಿರಿರ್ಬರು ಮನಿಕ್ಕುವೆನಿಕ್ಕಿ ಬಕ್ಕೆ ಸಂಧಿಗೆ ಇವೊನ್ನೆಗ್ದಂತ ಕಾತ್ಮಜನುಳೆನ್ನಲಾದೊಡಾಗದೆಂಬೆನೆ. ನನ್ನ ಪ್ರೀತಿಯ ಗೆಳೆಯನನ್ನು ಕರ್ಣನನ್ನು, ನನ್ನ ಪ್ರೀತಿಯ ತಮ್ಮನನ್ನು ದುಶ್ಯಾಸನ ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ, ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ಅಜ್ಜ, ನಾನು ಸಂಧಿಯನ್ನು ಒಪ್ಪುವುದಿಲ್ಲ. ಮೊದಲು ಆ ಇಬ್ಬರನ್ನೂ ಕೊಲ್ಲುವೆನು. ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ. ನನ್ನ ದುಃಖ ಆರಿದ ನಂತರ ಸಂಧಿ ಆಗುವುದಿಲ್ಲ ಎನ್ನುವೆನೆ. As long as Arjuna and Bhima, who killed my beloved friend Karna and my beloved brother Dushasna, are alive, as long as there is life in my body, grandfather, I will not accept the treaty. First I will kill both of them. After killing them, I will make a treaty with Dharmaraja. After my sorrow is over, will there be no treaty? ಪುಟ್ಟಿದ ನೂರ್ವರುಮೆನ್ನೋಡ ಬುಟ್ಟಿದ ನೂರ್ವರುಮಿದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳಿದು ಚಲಮನೆ ಮೇವೆಂ. ಹುಟ್ಟಿದ 100 ಜನರು, ನನ್ನ ಒಡ ಹುಟ್ಟಿದ 100 ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ತರು. ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಬೆಳೆಯಿತು. ಪೊದ್ದುದು ಸತ್ತವರೇನೂ ಮತ್ತೆ ಹುಟ್ಟುವುದಿಲ್ಲವೇ? ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ. 100 people who were born, 100 brothers who were born with me, fought and died in the war. Therefore, anger arose and grew in me. Do the dead not take birth again?
I will fight with the Pandavas and fulfill my chala. ಕಾದದಿರೆನಜ್ಜ ಪಾಂಡವ. ರಾದರ್ ಮೇಣಿಂದಿನೊಂದೆ ಸಮರದೊಳಮ್ಮೆ. ನಾದೇನದಂದೆ ಪಾಂಡವ. ಋಗಾದುದು ಮೇಣಾಯ್ತು ಕೌರವಂಗವನಿತ್ತಲಂ. ಅಜ್ಜ, ನಾನು ಹೋರಾಡದೆ ಬಿಡುವುದಿಲ್ಲ. ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು, ಇಲ್ಲವೇ ನಾನು ಉಳಿಯಬೇಕು. ಆದ್ದರಿಂದ ಈ ಭೂಮಿ ಪಾಂಡವರದಾಗಬೇಕು, ಇಲ್ಲವೇ ಕೌರವನದಾಗಬೇಕು ಎಂದು ದುರ್ಯೋಧನನು ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರಿಗೆ ಹೇಳಿದನು. Grandfather, I will not stop fighting. In today's war, the Pandavas must survive or I must survive. Therefore, Duryodhan told Bhishmacharya, who was lying on his bed, whether this land should become the Pandavas or the Kauravas. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.